ಇನ್ನು ಈ ಟ್ರೆಂಡಿಂಗ್ ಕಾಲದಲ್ಲಿ ಸೌಂದರ್ಯ ಪ್ರಜ್ಞೆಗೆ ಆದ್ಯತೆ ಕೂಡ ಹೆಚ್ಚು. ಉಡುಪಿ ಕೃಷ್ಣ ಮಠದಲ್ಲಿ ನಡೆದಂತ ವಿನೂತನ ಫ್ಯಾಷನ್ ಶೋ ಹೇಗಿತ್ತು ಗೊತ್ತಾ? ಈ ಸ್ಟೋರಿ ನೋಡಿ. ಉಡುಪಿ ಕೃಷ್ಣ ಮಠದ ರಾಜಾಂಗಣದಲ್ಲಿ ಎಲ್ಲಿ ನೋಡಿದ್ರೂ ಸೆರೆಯುಟ್ಟ ನಾರಿಮಣಿಗಳದ್ದೇ ಕಾರುಬಾರು ದರ್ಬಾರು. ಪ್ರಸಿದ್ಧ ಮಾಡೆಲ್ಗಳನ್ನ ನಾಚಿಸುವಂತೆ ಉಡುಪಿಯ ಒಂದಿಷ್ಟು ಮಹಿಳೆಯರು ಯುವತಿಯರು ಉಡುಪಿ ಕೈಮಗ್ಗ ಸೀರೆಯುಟ್ಟು ರಾಜಾಂಗಣದ ವೇದಿಕೆಯ ಮೇಲೆ ರ್ಯಾಂಪ್ ವಾಕ್ ಮಾಡಿದ್ರು. ನೂರಾರು ಯುವತಿ ಮಹಿಳೆಯರು ಮಕ್ಕಳು ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದ್ರು. ಎಲ್ಲರ ಕಣ್ಮನ ಸೆಳೆದ ವಿನೂತನ ಫ್ಯಾಷನ್ ಶೋ. ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮಿಂಚಿದ ನಾರಿಯರು. ಉಡುಪಿಯ ರಾಜಾಂಗಣದಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ 2025ರ ಅಂಗವಾಗಿ ಸೌಂದರ್ಯ ಸ್ಪರ್ಧೆ ನಡೆಯಿತು. ಉಡುಪಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಉಡುಪಿ ಸೀರೆಯ ಸೌಂದರ್ಯ ಸ್ಪರ್ಧೆ ಆಯೋಜನೆ ಮಾಡಿತ್ತು. ಸೌಂದರ್ಯ ಸ್ಪರ್ಧೆಗೆ ಪರ್ಯಾಯ ಪುತ್ತಿಗೆ ಮಠಾಧೀಶ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಚಾಲನೆ ನೀಡಿದ್ರು. ಉಡುಪಿ ಸೀರೆ ಹಾಕೊಳ್ಳದೆ ಒಂದು ಹೆಮ್ಮೆಯ ವಿಷಯ. ನೀವು ಈ ಸೌಂದರ್ಯ ಸ್ಪರ್ಧೆಯಲ್ಲೆಲ್ಲ ಮೈಸೂರು ಸಿಲ್ಕ್, ಕಾಂಜೀವರಂ, ಧರ್ಮಾವರಂ ಅವೆಲ್ಲ ನೋಡಿರ್ಬೋದು. ಆದ್ರೆ ಉಡುಪಿ ಸೀರೆ ನೋಡಿದೀರಾ? ಎಷ್ಟು ಲೈಟ್ ವೇಟ್ ಅಂತ ಹೇಳಿದ್ರೆ ನೀವು ಇದನ್ನು ಹಾಕೊಂಡು ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಬಸ್ಸಲ್ಲಿ ಬೇಕಾದ್ರೆ ಹೋಗ್ಬೋದು, ಯಾವ ಟ್ರಾವೆಲಿಂಗ್ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಅಷ್ಟು ಈಸಿ ಗೋ ಟು ಅಟೈರ್ ಅಂತಾನೆ ಹೇಳ್ಬೋದು. ಈಗಂತೂ ವಿಂಟೇಜಿನ ಕಾಲ, ಹಾಗಾಗಿ ನಾವು ವಿಂಟೇಜ್ ಸೀರೆಗಳನ್ನ ಹಾಕೊಳ್ಬೇಕು. ಇದೆಲ್ಲ ನೋಡ್ಬೋದು ನೀವು, ತುಂಬಾ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಅವರೆಲ್ಲ ಹಾಕೊಳ್ತಿದ್ದಂತ ಸೀರೆ. ಅದನ್ನ ನಾವು ಹೇಗೆ ಹೊಸ ಟಚ್ ಅನ್ನು ಕೊಡ್ಬೋದು ಅದಕ್ಕೆ ಅಂತ ಹೇಳಿ ಇವತ್ತಿನ ಸೌಂದರ್ಯ ಸ್ಪರ್ಧೆಯಲ್ಲಿ ನಾವು ಇದನ್ನ ನೋಡ್ಬೋದು. ತುಂಬಾ ಜನ ಬಂದಿದ್ದಾರೆ, ಹಾಗೇನೆ ತುಂಬಾ ಚೆನ್ನಾಗಿ ರ್ಯಾಂಪ್ ವಾಕ್ ಕೂಡ ಎಲ್ಲರೂ ಮಾಡಿದ್ದಾರೆ. ಉತ್ತಮ ವಸ್ತ್ರ ಮನುಷ್ಯನಿಗೆ ಗೌರವ ತಂದು ಕೊಡುತ್ತದೆ ಅನ್ನೋ ಸಂದೇಶವನ್ನ ಸಾರುವ ಜೊತೆಗೆ ನೇಕಾರರ ವೃತ್ತಿ ನಂಬಿ ಬದುಕುವ ಮಂದಿಗೆ ಬದುಕಿಗೆ ಬಲ ತಂದುಕೊಡುವ ಉದ್ದೇಶದಿಂದ ಸಾಂಪ್ರದಾಯಿಕ ಸೌಂದರ್ಯ ಸ್ಪರ್ಧೆ ಸಾರ್ಥಕವಾಗಿದೆ. ಈ ಕೈಮಗ್ಗ ಸೀರೆ ಎಲ್ಲ ಉಡ್ತಾ ಇದ್ರು ನಮ್ಮ ಅಜ್ಜಿ ಕಾಲದಿಂದಲೂ. ಈಗ ತುಂಬ ವೆರೈಟಿಯಾಗಿ ಸಿಗ್ತಾ ಇದೆ. ಇದರಲ್ಲಿ ತುಂಬ ಒಂದು ಕಲೆಕ್ಷನ್ ಜಾಸ್ತಿ ಇದೆ, ಅದೊಂದು ಖುಷಿ ಇದೆ. ಇಂತಹ ಸೌಂದರ್ಯ ಸ್ಪರ್ಧೆಯ ಮೂಲಕ ಉಡುಪಿ ಸೀರೆಗೆ ಮತ್ತಷ್ಟು ಬೇಡಿಕೆ ಹುಟ್ಟಲಿ. ಉಡುಪಿ ಸೀರೆ ಬಹುಕಾಲ ಉಳಿಯುವ ಜೊತೆಗೆ ನೇಕಾರ ವೃತ್ತಿ ನಂಬಿ ಬದುಕುವ ಮಂದಿಯ ಬದುಕು ನೆಮ್ಮದಿ ಕಾಣುವುದು ಅಂತೂ ಸತ್ಯ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇನ್ನು ಈ ಟ್ರೆಂಡಿಂಗ್ ಕಾಲದಲ್ಲಿ ಸೌಂದರ್ಯ ಪ್ರಜ್ಞೆಗೆ ಆದ್ಯತೆ ಕೂಡ ಹೆಚ್ಚು. ಉಡುಪಿ ಕೃಷ್ಣ ಮಠದಲ್ಲಿ ನಡೆದಂತ ವಿನೂತನ ಫ್ಯಾಷನ್ ಶೋ ಹೇಗಿತ್ತು ಗೊತ್ತಾ? ಈ ಸ್ಟೋರಿ ನೋಡಿ. ಉಡುಪಿ ಕೃಷ್ಣ ಮಠದ ರಾಜಾಂಗಣದಲ್ಲಿ ಎಲ್ಲಿ ನೋಡಿದ್ರೂ ಸೆರೆಯುಟ್ಟ ನಾರಿಮಣಿಗಳದ್ದೇ ಕಾರುಬಾರು ದರ್ಬಾರು. ಪ್ರಸಿದ್ಧ ಮಾಡೆಲ್ಗಳನ್ನ ನಾಚಿಸುವಂತೆ ಉಡುಪಿಯ ಒಂದಿಷ್ಟು ಮಹಿಳೆಯರು ಯುವತಿಯರು ಉಡುಪಿ ಕೈಮಗ್ಗ ಸೀರೆಯುಟ್ಟು ರಾಜಾಂಗಣದ ವೇದಿಕೆಯ ಮೇಲೆ ರ್ಯಾಂಪ್ ವಾಕ್ ಮಾಡಿದ್ರು. ನೂರಾರು ಯುವತಿ ಮಹಿಳೆಯರು ಮಕ್ಕಳು ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದ್ರು. ಎಲ್ಲರ ಕಣ್ಮನ ಸೆಳೆದ ವಿನೂತನ ಫ್ಯಾಷನ್ ಶೋ. ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮಿಂಚಿದ ನಾರಿಯರು. ಉಡುಪಿಯ ರಾಜಾಂಗಣದಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ 2025ರ ಅಂಗವಾಗಿ ಸೌಂದರ್ಯ ಸ್ಪರ್ಧೆ ನಡೆಯಿತು. ಉಡುಪಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಉಡುಪಿ ಸೀರೆಯ ಸೌಂದರ್ಯ ಸ್ಪರ್ಧೆ ಆಯೋಜನೆ ಮಾಡಿತ್ತು. ಸೌಂದರ್ಯ ಸ್ಪರ್ಧೆಗೆ ಪರ್ಯಾಯ ಪುತ್ತಿಗೆ ಮಠಾಧೀಶ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಚಾಲನೆ ನೀಡಿದ್ರು. ಉಡುಪಿ ಸೀರೆ ಹಾಕೊಳ್ಳದೆ ಒಂದು ಹೆಮ್ಮೆಯ ವಿಷಯ. ನೀವು ಈ ಸೌಂದರ್ಯ ಸ್ಪರ್ಧೆಯಲ್ಲೆಲ್ಲ ಮೈಸೂರು ಸಿಲ್ಕ್, ಕಾಂಜೀವರಂ, ಧರ್ಮಾವರಂ ಅವೆಲ್ಲ ನೋಡಿರ್ಬೋದು. ಆದ್ರೆ ಉಡುಪಿ ಸೀರೆ ನೋಡಿದೀರಾ? ಎಷ್ಟು ಲೈಟ್ ವೇಟ್ ಅಂತ ಹೇಳಿದ್ರೆ ನೀವು ಇದನ್ನು ಹಾಕೊಂಡು ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಬಸ್ಸಲ್ಲಿ ಬೇಕಾದ್ರೆ ಹೋಗ್ಬೋದು, ಯಾವ ಟ್ರಾವೆಲಿಂಗ್ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಅಷ್ಟು ಈಸಿ ಗೋ ಟು ಅಟೈರ್ ಅಂತಾನೆ ಹೇಳ್ಬೋದು. ಈಗಂತೂ ವಿಂಟೇಜಿನ ಕಾಲ, ಹಾಗಾಗಿ ನಾವು ವಿಂಟೇಜ್ ಸೀರೆಗಳನ್ನ ಹಾಕೊಳ್ಬೇಕು. ಇದೆಲ್ಲ ನೋಡ್ಬೋದು ನೀವು, ತುಂಬಾ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಅವರೆಲ್ಲ ಹಾಕೊಳ್ತಿದ್ದಂತ ಸೀರೆ. ಅದನ್ನ ನಾವು ಹೇಗೆ ಹೊಸ ಟಚ್ ಅನ್ನು ಕೊಡ್ಬೋದು ಅದಕ್ಕೆ ಅಂತ ಹೇಳಿ ಇವತ್ತಿನ ಸೌಂದರ್ಯ ಸ್ಪರ್ಧೆಯಲ್ಲಿ ನಾವು ಇದನ್ನ ನೋಡ್ಬೋದು. ತುಂಬಾ ಜನ ಬಂದಿದ್ದಾರೆ, ಹಾಗೇನೆ ತುಂಬಾ ಚೆನ್ನಾಗಿ ರ್ಯಾಂಪ್ ವಾಕ್ ಕೂಡ ಎಲ್ಲರೂ ಮಾಡಿದ್ದಾರೆ. ಉತ್ತಮ ವಸ್ತ್ರ ಮನುಷ್ಯನಿಗೆ ಗೌರವ ತಂದು ಕೊಡುತ್ತದೆ ಅನ್ನೋ ಸಂದೇಶವನ್ನ ಸಾರುವ ಜೊತೆಗೆ ನೇಕಾರರ ವೃತ್ತಿ ನಂಬಿ ಬದುಕುವ ಮಂದಿಗೆ ಬದುಕಿಗೆ ಬಲ ತಂದುಕೊಡುವ ಉದ್ದೇಶದಿಂದ ಸಾಂಪ್ರದಾಯಿಕ ಸೌಂದರ್ಯ ಸ್ಪರ್ಧೆ ಸಾರ್ಥಕವಾಗಿದೆ. ಈ ಕೈಮಗ್ಗ ಸೀರೆ ಎಲ್ಲ ಉಡ್ತಾ ಇದ್ರು ನಮ್ಮ ಅಜ್ಜಿ ಕಾಲದಿಂದಲೂ. ಈಗ ತುಂಬ ವೆರೈಟಿಯಾಗಿ ಸಿಗ್ತಾ ಇದೆ. ಇದರಲ್ಲಿ ತುಂಬ ಒಂದು ಕಲೆಕ್ಷನ್ ಜಾಸ್ತಿ ಇದೆ, ಅದೊಂದು ಖುಷಿ ಇದೆ. ಇಂತಹ ಸೌಂದರ್ಯ ಸ್ಪರ್ಧೆಯ ಮೂಲಕ ಉಡುಪಿ ಸೀರೆಗೆ ಮತ್ತಷ್ಟು ಬೇಡಿಕೆ ಹುಟ್ಟಲಿ. ಉಡುಪಿ ಸೀರೆ ಬಹುಕಾಲ ಉಳಿಯುವ ಜೊತೆಗೆ ನೇಕಾರ ವೃತ್ತಿ ನಂಬಿ ಬದುಕುವ ಮಂದಿಯ ಬದುಕು ನೆಮ್ಮದಿ ಕಾಣುವುದು ಅಂತೂ ಸತ್ಯ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇನ್ನು ಈ ಟ್ರೆಂಡಿಂಗ್ ಕಾಲದಲ್ಲಿ ಸೌಂದರ್ಯ ಪ್ರಜ್ಞೆಗೆ ಆದ್ಯತೆ ಕೂಡ ಹೆಚ್ಚು. ಉಡುಪಿ ಕೃಷ್ಣ ಮಠದಲ್ಲಿ ನಡೆದಂತ ವಿನೂತನ ಫ್ಯಾಷನ್ ಶೋ ಹೇಗಿತ್ತು ಗೊತ್ತಾ? ಈ ಸ್ಟೋರಿ ನೋಡಿ.
ಉಡುಪಿ ಕೃಷ್ಣ ಮಠದ ರಾಜಾಂಗಣದಲ್ಲಿ ಎಲ್ಲಿ ನೋಡಿದ್ರೂ ಸೆರೆಯುಟ್ಟ ನಾರಿಮಣಿಗಳದ್ದೇ ಕಾರುಬಾರು ದರ್ಬಾರು. ಪ್ರಸಿದ್ಧ ಮಾಡೆಲ್ಗಳನ್ನ ನಾಚಿಸುವಂತೆ ಉಡುಪಿಯ ಒಂದಿಷ್ಟು ಮಹಿಳೆಯರು ಯುವತಿಯರು ಉಡುಪಿ ಕೈಮಗ್ಗ ಸೀರೆಯುಟ್ಟು ರಾಜಾಂಗಣದ ವೇದಿಕೆಯ ಮೇಲೆ ರ್ಯಾಂಪ್ ವಾಕ್ ಮಾಡಿದ್ರು. ನೂರಾರು ಯುವತಿ ಮಹಿಳೆಯರು ಮಕ್ಕಳು ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದ್ರು. ಎಲ್ಲರ ಕಣ್ಮನ ಸೆಳೆದ ವಿನೂತನ ಫ್ಯಾಷನ್ ಶೋ. ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮಿಂಚಿದ ನಾರಿಯರು. ಉಡುಪಿಯ ರಾಜಾಂಗಣದಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ 2025ರ ಅಂಗವಾಗಿ ಸೌಂದರ್ಯ ಸ್ಪರ್ಧೆ ನಡೆಯಿತು. ಉಡುಪಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಉಡುಪಿ ಸೀರೆಯ ಸೌಂದರ್ಯ ಸ್ಪರ್ಧೆ ಆಯೋಜನೆ ಮಾಡಿತ್ತು. ಸೌಂದರ್ಯ ಸ್ಪರ್ಧೆಗೆ ಪರ್ಯಾಯ ಪುತ್ತಿಗೆ ಮಠಾಧೀಶ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಚಾಲನೆ ನೀಡಿದ್ರು. ಉಡುಪಿ ಸೀರೆ ಹಾಕೊಳ್ಳದೆ ಒಂದು ಹೆಮ್ಮೆಯ ವಿಷಯ. ನೀವು ಈ ಸೌಂದರ್ಯ ಸ್ಪರ್ಧೆಲೆಲ್ಲ ಮೈಸೂರು ಸಿಲ್ಕ್, ಕಾಂಜೀವರಂ, ಧರ್ಮಾವರಂ ಅವೆಲ್ಲ ನೋಡಿರ್ಬೋದು. ಆದ್ರೆ ಉಡುಪಿ ಸೀರೆ ನೋಡಿದೀರಾ? ಎಷ್ಟು ಲೈಟ್ ವೇಟ್ ಅಂತ ಹೇಳಿದ್ರೆ ನೀವು ಇದನ್ನು ಹಾಕೊಂಡು ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಬಸ್ಸಲ್ಲಿ ಬೇಕಾದ್ರೆ ಹೋಗ್ಬೋದು, ಯಾವ ಟ್ರಾವೆಲಿಂಗ್ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಅಷ್ಟು ಈಸಿ ಗೋ ಟು ಅಟೈರ್ ಅಂತಾನೆ ಹೇಳ್ಬೋದು. ಈಗಂತೂ ವಿಂಟೇಜಿನ ಕಾಲ, ಹಾಗಾಗಿ ನಾವು ವಿಂಟೇಜ್ ಸೀರೆಗಳನ್ನ ಹಾಕೊಳ್ಬೇಕು. ಇದೆಲ್ಲ ನೋಡ್ಬೋದು ನೀವು, ತುಂಬಾ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಅವರೆಲ್ಲ ಹಾಕೊಳ್ತಿದ್ದಂತ ಸೀರೆ. ಅದನ್ನ ನಾವು ಹೇಗೆ ಹೊಸ ಟಚ್ ಅನ್ನು ಕೊಡ್ಬೋದು ಅದಕ್ಕೆ ಅಂತ ಹೇಳಿ ಇವತ್ತಿನ ಸೌಂದರ್ಯ ಸ್ಪರ್ಧೆಯಲ್ಲಿ ನಾವು ಇದನ್ನ ನೋಡ್ಬೋದು. ತುಂಬಾ ಜನ ಬಂದಿದ್ದಾರೆ, ಹಾಗೇನೆ ತುಂಬಾ ಚೆನ್ನಾಗಿ ರ್ಯಾಂಪ್ ವಾಕ್ ಕೂಡ ಎಲ್ಲರೂ ಮಾಡಿದ್ದಾರೆ. ಉತ್ತಮ ವಸ್ತ್ರ ಮನುಷ್ಯನಿಗೆ ಗೌರವ ತಂದು ಕೊಡುತ್ತದೆ ಅನ್ನೋ ಸಂದೇಶವನ್ನ ಸಾರುವ ಜೊತೆಗೆ ನೇಕಾರರ ವೃತ್ತಿ ನಂಬಿ ಬದುಕುವ ಮಂದಿಗೆ ಬದುಕಿಗೆ ಬಲ ತಂದುಕೊಡುವ ಉದ್ದೇಶದಿಂದ ಸಾಂಪ್ರದಾಯಿಕ ಸೌಂದರ್ಯ ಸ್ಪರ್ಧೆ ಸಾರ್ಥಕವಾಗಿದೆ. ಈ ಕೈಮಗ್ಗ ಸೀರೆ ಎಲ್ಲ ಉಡ್ತಾ ಇದ್ರು ನಮ್ಮ ಅಜ್ಜಿ ಕಾಲದಿಂದಲೂ. ಈಗ ತುಂಬ ವೆರೈಟಿಯಾಗಿ ಸಿಗ್ತಾ ಇದೆ. ಇದರಲ್ಲಿ ತುಂಬ ಒಂದು ಕಲೆಕ್ಷನ್ ಜಾಸ್ತಿ ಇದೆ, ಅದೊಂದು ಖುಷಿ ಇದೆ. ಇಂತಹ ಸೌಂದರ್ಯ ಸ್ಪರ್ಧೆಯ ಮೂಲಕ ಉಡುಪಿ ಸೀರೆಗೆ ಮತ್ತಷ್ಟು ಬೇಡಿಕೆ ಹುಟ್ಟಲಿ. ಉಡುಪಿ ಸೀರೆ ಬಹುಕಾಲ ಉಳಿಯುವ ಜೊತೆಗೆ ನೇಕಾರ ವೃತ್ತಿ ನಂಬಿ ಬದುಕುವ ಮಂದಿಯ ಬದುಕು ನೆಮ್ಮದಿ ಕಾಣುವುದು ಅಂತೂ ಸತ್ಯ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇನ್ನು ಈ ಟ್ರೆಂಡಿಂಗ್ ಕಾಲದಲ್ಲಿ ಸೌಂದರ್ಯ ಪ್ರಜ್ಞೆಗೆ ಆದ್ಯತೆ ಕೂಡ ಹೆಚ್ಚು. ಉಡುಪಿ ಕೃಷ್ಣ ಮಠದಲ್ಲಿ ನಡೆದಂಥ ವಿನೂತನ ಫ್ಯಾಷನ್ ಶೋ ಹೇಗಿತ್ತು ಗೊತ್ತಾ? ಈ ಸ್ಟೋರಿ ನೋಡಿ. ಉಡುಪಿ ಕೃಷ್ಣ ಮಠದ ರಾಜಾಂಗಣದಲ್ಲಿ ಎಲ್ಲಿ ನೋಡಿದ್ರೂ ಸೆರೆಯುಟ್ಟ ನಾರಿಮಣಿಗಳದ್ದೇ ಕಾರುಬಾರು ದರ್ಬಾರು. ಪ್ರಸಿದ್ಧ ಮಾಡೆಲ್ಗಳನ್ನ ನಾಚಿಸುವಂತೆ ಉಡುಪಿಯ ಒಂದಿಷ್ಟು ಮಹಿಳೆಯರು ಯುವತಿಯರು ಉಡುಪಿ ಕೈಮಗ್ಗ ಸೀರೆಯುಟ್ಟು ರಾಜಾಂಗಣದ ವೇದಿಕೆಯ ಮೇಲೆ ರ್ಯಾಂಪ್ ವಾಕ್ ಮಾಡಿದ್ರು. ನೂರಾರು ಯುವತಿ ಮಹಿಳೆಯರು ಮಕ್ಕಳು ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದ್ರು. ಎಲ್ಲರ ಕಣ್ಮನ ಸೆಳೆದ ವಿನೂತನ ಫ್ಯಾಷನ್ ಶೋ. ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮಿಂಚಿದ ನಾರಿಯರು. ಉಡುಪಿಯ ರಾಜಾಂಗಣದಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ 2025ರ ಅಂಗವಾಗಿ ಸೌಂದರ್ಯ ಸ್ಪರ್ಧೆ ನಡೆಯಿತು. ಉಡುಪಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಉಡುಪಿ ಸೀರೆಯ ಸೌಂದರ್ಯ ಸ್ಪರ್ಧೆ ಆಯೋಜನೆ ಮಾಡಿತ್ತು. ಸೌಂದರ್ಯ ಸ್ಪರ್ಧೆಗೆ ಪರ್ಯಾಯ ಪುತ್ತಿಗೆ ಮಠಾಧೀಶ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಚಾಲನೆ ನೀಡಿದ್ರು. ಉಡುಪಿ ಸೀರೆ ಹಾಕೊಳ್ಳದೆ ಒಂದು ಹೆಮ್ಮೆಯ ವಿಷಯ. ನೀವು ಈ ಸೌಂದರ್ಯ ಸ್ಪರ್ಧೆಲೆಲ್ಲ ಮೈಸೂರು ಸಿಲ್ಕ್, ಕಾಂಜೀವರಂ, ಧರ್ಮಾವರಂ ಅವೆಲ್ಲ ನೋಡಿರ್ಬೋದು. ಆದ್ರೆ ಉಡುಪಿ ಸೀರೆ ನೋಡಿದೀರಾ? ಎಷ್ಟು ಲೈಟ್ ವೇಟ್ ಅಂತ ಹೇಳಿದ್ರೆ ನೀವು ಇದನ್ನು ಹಾಕೊಂಡು ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಬಸ್ಸಲ್ಲಿ ಬೇಕಾದ್ರೆ ಹೋಗ್ಬೋದು, ಯಾವ ಟ್ರಾವೆಲಿಂಗ್ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಅಷ್ಟು ಈಸಿ ಗೋ ಟು ಅಟೈರ್ ಅಂತಾನೆ ಹೇಳ್ಬೋದು. ಈಗಂತೂ ವಿಂಟೇಜಿನ ಕಾಲ, ಹಾಗಾಗಿ ನಾವು ವಿಂಟೇಜ್ ಸೀರೆಗಳನ್ನ ಹಾಕೊಳ್ಬೇಕು. ಇದೆಲ್ಲ ನೋಡ್ಬೋದು ನೀವು, ತುಂಬಾ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಅವರೆಲ್ಲ ಹಾಕೊಳ್ತಿದ್ದಂತ ಸೀರೆ. ಅದನ್ನ ನಾವು ಹೇಗೆ ಹೊಸ ಟಚ್ ಅನ್ನು ಕೊಡ್ಬೋದು ಅದಕ್ಕೆ ಅಂತ ಹೇಳಿ ಇವತ್ತಿನ ಸೌಂದರ್ಯ ಸ್ಪರ್ಧೆಯಲ್ಲಿ ನಾವು ಇದನ್ನ ನೋಡ್ಬೋದು. ತುಂಬಾ ಜನ ಬಂದಿದ್ದಾರೆ, ಹಾಗೇನೆ ತುಂಬಾ ಚೆನ್ನಾಗಿ ರ್ಯಾಂಪ್ ವಾಕ್ ಕೂಡ ಎಲ್ಲರೂ ಮಾಡಿದ್ದಾರೆ. ಉತ್ತಮ ವಸ್ತ್ರ ಮನುಷ್ಯನಿಗೆ ಗೌರವ ತಂದು ಕೊಡುತ್ತದೆ ಅನ್ನೋ ಸಂದೇಶವನ್ನ ಸಾರುವ ಜೊತೆಗೆ ನೇಕಾರರ ವೃತ್ತಿ ನಂಬಿ ಬದುಕುವ ಮಂದಿಗೆ ಬದುಕಿಗೆ ಬಲ ತಂದುಕೊಡುವ ಉದ್ದೇಶದಿಂದ ಸಾಂಪ್ರದಾಯಿಕ ಸೌಂದರ್ಯ ಸ್ಪರ್ಧೆ ಸಾರ್ಥಕವಾಗಿದೆ. ಈ ಕೈಮಗ್ಗ ಸೀರೆ ಎಲ್ಲ ಉಡ್ತಾ ಇದ್ರು ನಮ್ಮ ಅಜ್ಜಿ ಕಾಲದಿಂದಲೂ. ಈಗ ತುಂಬ ವೆರೈಟಿಯಾಗಿ ಸಿಗ್ತಾ ಇದೆ. ಇದರಲ್ಲಿ ತುಂಬ ಒಂದು ಕಲೆಕ್ಷನ್ ಜಾಸ್ತಿ ಇದೆ, ಅದೊಂದು ಖುಷಿ ಇದೆ. ಇಂತಹ ಸೌಂದರ್ಯ ಸ್ಪರ್ಧೆಯ ಮೂಲಕ ಉಡುಪಿ ಸೀರೆಗೆ ಮತ್ತಷ್ಟು ಬೇಡಿಕೆ ಹುಟ್ಟಲಿ. ಉಡುಪಿ ಸೀರೆ ಬಹುಕಾಲ ಉಳಿಯುವ ಜೊತೆಗೆ ನೇಕಾರ ವೃತ್ತಿ ನಂಬಿ ಬದುಕುವ ಮಂದಿಯ ಬದುಕು ನೆಮ್ಮದಿ ಕಾಣುವುದು ಅಂತೂ ಸತ್ಯ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್